ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ಲಕ್ಷ್ಮಿ ಪೂಜೆ ನಾವ್ ಇಂಡಿಯನ್ಸ್ ಮಾಡ್ತೀವಿ, ಬಟ್ ವರ್ಲ್ಡ್ಸ್ ರಿಚೆಸ್ಟ್ ನೇಷನ್ ಅಮೆರಿಕಾ. ಸರಸ್ವತಿ ಪೂಜೆ ನಾವ್ ಇಂಡಿಯನ್ಸ್ ಮಾಡ್ತೀವಿ, ಬಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಇರೋದು ಜಪಾನ್ ಅಲ್ಲಿ. ಗಾಡಿ ಬೈಕ್ ಗಳಿಗೆಲ್ಲ ನಾವ್ ಇಂಡಿಯನ್ಸ್ ಪೂಜೆ ಮಾಡ್ತೀವಿ, ಬಟ್ ಆಟೋಮೊಬೈಲ್ಸ್ ಅಲ್ಲಿ ಎಲ್ಲದಕ್ಕಿಂತ ಫಸ್ಟ್ ಜರ್ಮನಿ ಬರುತ್ತೆ. ಹೊಸ ಎಲೆಕ್ಟ್ರಾನಿಕ್ ಐಟಮ್ ತಂದಾಗ ನಾವ್ ಇಂಡಿಯನ್ಸ್ ಪೂಜೆ ಮಾಡ್ತೀವಿ, ಬಟ್ ಟೆಕ್ನಾಲಜಿ ಮುಂದೆ ಇರೋದು ಚೀನಾ. ನದಿಗಳನ್ನ ಕ್ಲೀನ್ ಮಾಡ್ಸಕ್ಕೆ ಗೌರ್ಮೆಂಟ್ ಕೋಟಿ ಇನ್ವೆಸ್ಟ್ ಮಾಡುತ್ತೆ, ನದಿಗಳಿಗೆ ನಾವು ಇಂಡಿಯನ್ಸ್ ಪೂಜೆ ಮಾಡ್ತೀವಿ, ಬಟ್ ವರ್ಲ್ಡ್ಸ್ ಕ್ಲೀನೆಸ್ಟ್ ನದಿ ಬೆಲ್ಜಿಯಂ ಅಲ್ಲಿ ಇರೋದು. ಸೆಕ್ಸ್ ಬಗ್ಗೆ ಮಾತಾಡಿದ್ರೆ ಅಸಹ್ಯ ಪಡೋ ನಾವ್ ಇಂಡಿಯನ್ಸ್, ಬಟ್ ಪಾಪ್ಯುಲೇಷನ್ 150 ಕೋಟಿ. ಹಸುನ ನಾವು ಪೂಜಿಸ್ತೀವಿ, ಹಸುನ ಅಮ್ಮ ಅಂತ ನಾವ್ ಇಂಡಿಯನ್ಸ್ ಅಂತೀವಿ, ಬಟ್ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಬೀಫ್ ಎಕ್ಸ್ಪೋರ್ಟರ್ ನಮ್ ಇಂಡಿಯಾ. ಕೃಷ್ಣನ ಪೂಜಿಸ್ತೀವಿ, ಪ್ರೀತಿನ ವಿರೋಧ ಮಾಡ್ತೀವಿ. ಇದ್ರ ಅರ್ಥ ಇಷ್ಟೇ, ಯಾರು ಕೂಡ ಕೆಲಸ ಮಾಡಲ್ಲ, ಬರೀ ಪೂಜೆ ಮಾಡ್ಕೊಂಡೆ ಇದ್ಬಿಡ್ತಾರೆ, ಬರೀ ಜಾತಿ ಧರ್ಮ ಅಂತ ಹೊಡೆದಾಡ್ಕೊಂಡು ಸಾಯ್ತಾರೆ. ಬೇರೆ ಯಾವ್ದೇ ದೇಶದಲ್ಲಿ ಇಷ್ಟೊಂದು ಮೂಢನಂಬಿಕೆ ಇಲ್ಲ. ನಾವ್ ಇಂಡಿಯನ್ಸ್ ಈ ಮೂಢನಂಬಿಕೆಯಿಂದ ಹೊರಗಡೆ ಬಂದಿಲ್ಲ ಅಂದ್ರೆ ಎಲ್ಲಾ ದೇಶದವ್ರು ನಮ್ಮನ್ನ ಬೀಟ್ ಮಾಡ್ಕೊಂಡು ಹೋಗ್ತಾರೆ. ನಾವ್ ಇಲ್ಲೇ ಪೂಜೆ ಮಾಡ್ಕೊಂಡು ಲಡ್ಡು ತಿನ್ಕೊಂಡ್ ಕುತ್ಕೋಬೇಕು ಅಷ್ಟೇ.